ಸಿಎಂ ನಿವಾಸ ಕಾವೇರಿಯಲ್ಲಿ ಮಹತ್ವದ ಸಭೆ. ಆಪ್ತರ ಜೊತೆಗೆ ಸಿಎಂ ಸಿದ್ದರಾಮಯ್ಯ ಮಹತ್ವದ ಸಭೆಯನ್ನು ನಡೆಸಲಿದ್ದಾರೆ. ಗೃಹ ಸಚಿವ ಪರಮೇಶ್ವರ್ಗೆ ಸಿಎಂ ತುರ್ತು ಬುಲಾವ್ ನೀಡಿರೋದು. ತರಾತುರಿಯಲ್ಲಿ ಕಾವೇರಿಗೆ ಆಗಮಿಸಿದ್ದಾರೆ ಜಿ ಪರಮೇಶ್ವರ್ ಅವರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ಸತೀಶ್ ಜಾರಕಿಹೊಳಿ, ಸಚಿವ ಎಚ್.ಸಿ. ಮಹದೇವಪ್ಪ ಕೂಡ ಆಗಮಿಸಿದ್ದಾರೆ. ಸಿಎಂ ಸಭೆಯಲ್ಲಿ ಭಾಗಿಯಾಗಿದ್ದಾರೆ ಕೆಎನ್ ರಾಜಣ್ಣ. ಸಿಎಂ ನಿವಾಸ ಕಾವೇರಿಯಲ್ಲಿ ನಡೀತಾ ಇದೆ ಸಭೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ಇವರೆಲ್ಲ ಒಂದು ಅನ್ನೋದು ಈಗ ಆಲ್ರೆಡಿ ತುಂಬ ಜನಕ್ಕೆ ಗೊತ್ತಾಗ್ಬಿಟ್ಟಿದೆ. ಯಾಕಂದರೆ ಸ್ಟೇಟ್ಮೆಂಟ್ಗಳನ್ನು ಕೊಡ್ತಾ ಇರೋದು ಸಿಎಂ ಬದಲಾಗಲ್ಲ, ಆಗದಿದ್ರೂ ಇವ್ರು ಯಾಕೆ ಬದಲಾಗಬೇಕು, ಅವ್ರು ಯಾಕೆ ಬದಲಾಗಬೇಕು, ಸಿಎಂ ಆಗಿದ್ದಲ್ಲಿ ಗೃಹ ಸಚಿವ ಪರಮೇಶ್ವರ್ ಆಗಬೇಕು, ಇಲ್ಲ ಅವರಾಗಬೇಕು, ಇನ್ನೊಬ್ರು ಆಗಬೇಕು ಅಂತ ಇವ್ರ ಹೆಸರುಗಳನ್ನು ಇವರೇ ಪ್ರಮೋಟ್ ಮಾಡ್ಕೊಳ್ತಾ ಇದ್ದಾರೆ. ಅಲ್ಲಿಗೆ ಇವರೆಲ್ಲ ಸಿಎಂ ಆಪ್ತ ಬಳಗದವರು ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಈಗ ತುರ್ತಾಗಿ ಮತ್ತೆ ಸಭೆಯನ್ನು ಕರೆದಿರೋದು ಈಗ ಸಾಕಷ್ಟು ಚರ್ಚೆಗೆ ಕಾರಣವಾಗ್ತಾ ಇರೋದು. ಈ ಸಭೆಯಲ್ಲಿ ಏನು ಚರ್ಚಿಸ್ಬೋದು, ಏನು ನಿರ್ಧಾರವನ್ನು ಕೈಗೊಳ್ಬೋದು, ಯಾವ ವಿಚಾರದ ಬಗ್ಗೆ ಮಾತಾಡ್ಬೋದು, ನಾವು ಇಲ್ಲಿವರೆಗೂ ಹೋರಾಟವನ್ನು ಏನು ಮಾಡಿದ್ದೀವೋ ಇದನ್ನು ಹೇಗೆ ಮತ್ತಷ್ಟು ಜಾಸ್ತಿ ಮಾಡುವಂಥದ್ದು, ಈ ಹಿಡಿದಿರುವಂಥ ಪಟ್ಟನ್ನು ಬಿಡದೇನೆ ಹಾಗೆ ಮುಂದುವರಿಸೋದು ಹೇಗೆ, ಇವುಗಳ ಬಗ್ಗೆ ಚರ್ಚೆ ಮಾಡ್ದಂಗೆ ಕಾಣಿಸ್ತಾ ಇದೆ. ಅದಕ್ಕೆ ಅಂತಲೇ ಸಭೆಯನ್ನು ಕರೆದಂಗೆ ಕಾಣಿಸ್ತಾ ಇದೆ. ಮಲ್ಲಿಕಾರ್ಜುನ ಖರ್ಗೆ ಅವರು ಯಾವಾಗ ಬೆಂಗಳೂರನ್ನು ಬಿಟ್ಟು ದೆಹಲಿಗೆ ಹೊರಟ್ರೋ ಆಗಲೇ ನೋಡಿ ಶುರುವಾಯಿತು ಇವ್ರುಗಳ ಮೀಟಿಂಗ್, ಕ್ಲೋಸ್ ಡೋರ್ ಮೀಟಿಂಗು, ಒಬ್ಬರು ಮನೇಲಿ ಒಬ್ಬರು ಸೇರೋದು, ಇದೆಲ್ಲವೂ ಕೂಡ. ಈಗ ರಾಜಣ್ಣ, ಮಹದೇವಪ್ಪ, ಸತೀಶ್ ಜಾರಕಿಹೊಳಿ ಮತ್ತು ಪರಮೇಶ್ವರ್ ಅವರು ಇವರಿಷ್ಟು ಜನ ಒಟ್ಟಿಗೆ ಇದ್ದವರು. ಇವರಿಷ್ಟು ಜನದು ಒಂದೇ ಥರದ ನಿರ್ಧಾರ, ಸಿ ಎಂ ಬದಲಾಗಬಾರ್ದು, ಬದಲಾಗದಿದ್ದರೆ ಅಹಿಂದ ವರ್ಗದವ್ರು ಆಗಬೇಕು. ಇದೊಂದು